ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲೆನಾಡು ಹುಡುಗಿ ಸ್ಮಿತಾ. ಇವತ್ತು ಸಿಂಪಲಾಗಿ ಮನೇಲಿ ಹೆಸರು ಬೇಳೆ ಮತ್ತು ಹೆಸರು ಕಾಳಿಂದ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ ಫಸ್ಟಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಹೆಸರು ಕಾಳು, ಸೇಮ್ ಅದೇ ಕಪ್ಪಲ್ಲಿ ಯಾವ ಅಳತೆಗೆ ಹೆಸರು ಕಾಳನ್ನ ತೊಗೊಂಡಿದ್ದೀನೋ ಅದೇ ಅಳತೆಗೆ ಹೆಸರು ಬೇಳೆನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೇಮ್ 1 ಕಪ್ ಹೆಸರು ಕಾಳಿಗೆ 1 ಕಪ್ ಹೆಸರು ಬೇಳೆನ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಓಕೆನಾ? ಅದನ್ನ ನಾನೀಗ 3 ರಿಂದ 4 ಸಲ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ನೀಟಾಗಿ ಈ ಥರ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೀರು ಹಾಕಿ ಒಂದು 3 ಗಂಟೆ ಅದನ್ನ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಓಕೆನಾ? ಈಗ ರೆಸ್ಟ್ ಮಾಡೋಕ್ಕೆ ಇಟ್ಟಾಗಿದೆ, ನೀಟಾಗಿ ನೆಂದಿದೆ ನೋಡಿ. ಓವರ್ ನೈಟೆಲ್ಲ ಏನು ನೆನೆಸೋದು ಬೇಡ, ಒಂದು 3 ಅವರ್ಸ್ ನೆನೆಸಿಟ್ರೆ ಸಾಕು. ಓಕೆನಾ? ಸೊ ಈ ನೆನೆಸಿರುವಂಥ ಹೆಸರು ಕಾಳು ಮತ್ತು ಹೆಸರು ಬೇಳೆನ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ಗೋಸ್ಕರ ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಮೆಣಸನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಹಸಿಮೆಣಸು, 1 ಇಂಚ್ ಆಗುವಷ್ಟು ಶುಂಠಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಓಕೆನಾ? ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವು 3ನ್ನ ಆ್ಯಡ್ ಮಾಡ್ಕೊಂಡು ಆದಮೇಲೆ ಮಿಕ್ಸಿಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನ, ಒಂದು 1/4 ಲೋಟ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಮಿಕ್ಸಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಬ್ಯಾಟರ್ ಈ ಥರ ರೆಡಿ ಆದರೆ ಸಾಕು ನಮಗೆ. ಓಕೆನಾ? ಇದನ್ನ ನಾನೀಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಉಪ್ಪು ಚಪ್ಪೆ ಒಂದು ಸ್ವಲ್ಪ ನೋಡಿ, ಉಪ್ಪು ಬೇಕು ಅನಿಸಿದ್ರೆ ಅಡಿಷ್ನಲ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ತುಂಬ ದಪ್ಪ ಇದೆ ಅಂತ ಹಿಟ್ಟು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನ ಈ ಥರ ಮಿಕ್ಸ್ ಮಾಡಿ ತೊಗೊಳ್ಳಿ. ಓಕೆನಾ? ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಆದರೆ ಸಾಕು. ಇದನ್ನೇನು ಓವರ್ ನೈಟ್ ಇಡಬೇಕು, ಬೆಳಿಬೇಕು ಅಂತ ಆ ಥರ ಏನೂ ಇಲ್ಲ. ಸೊ ಇಮಿಡಿಯೇಟಾಗಿ ನೀವು ದೋಸೆನ ಹಾಕ್ಕೊಬೋದು. ನಾನಿಲ್ಲಿ ದೋಸೆ ಮಾಡೋದಕ್ಕೆ ನಾನ್ ಸ್ಟಿಕ್ ತವನ ಯೂಸ್ ಮಾಡ್ತಿದ್ದೀನಿ. ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ತವನ ಫುಲ್ಲು ಹೀಟ್ ಮಾಡಿಕೊಂಡು ನೀರು ಹಾಕಿ ಅದನ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ನಾರ್ಮಲ್ ಮನೇಲಿ ಉದ್ದಿನ ದೋಸೆ ಎಲ್ಲ ಹೇಗೆ ಹುಯ್ತೀವಲ್ವ ಅದೇ ಥರ ನೀಟಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಬಂದೆ. ಒಂದು ಸೌಂಡ್ನ ಅಷ್ಟೇ ನಾನು ಫುಲ್ ತೊಗೊಂಡಿದ್ದೀನಿ ಹಿಟ್ಟು. ನೀಟಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇದನ್ನ ನಾನಿವಾಗ ಮುಚ್ಚಿ ಒಂದು ಹೈ ಫ್ಲೇಮಲ್ಲಿಟ್ಟು 2 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡ್ತೀನಿ. 2 ನಿಮಿಷ ನೀಟಾಗಿ ಬೆಂದ ಮೇಲೆ ಇದ್ರ ಮೇಲೆ ಈಗ ನೀವು ಆಯಿಲ್ ಇದ್ದರೆ ಆಯಿಲ್ನ ಆ್ಯಡ್ ಮಾಡ್ಕೊಬೋದು, ತುಪ್ಪ ಇದ್ದವರು ತುಪ್ಪ ಇಷ್ಟ ಇದ್ದವರು ತುಪ್ಪನ ಆ್ಯಡ್ ಮಾಡ್ಕೊಬೋದು, ಬೆಣ್ಣೆ ಇಷ್ಟ ಇದ್ದವರು ಬೆಣ್ಣೆನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ತುಪ್ಪ ಇಷ್ಟಪಡೋದ್ರಿಂದ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲದಿದ್ದರೂ ಆಯಿಲ್ನ ಇಷ್ಟ ಇಲ್ಲದೇ ಇದ್ದರೂ ಕೂಡ ಅದನ್ನ ಸ್ಕಿಪ್ ಮಾಡ್ಕೊಬೋದು. ಓಕೆನಾ? ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಅದನ್ನ ಸೈಡಿಂದ ಬಿಡಿಸ್ತಾ ಬನ್ನಿ. ಒಂದು ಚೂರು ಕೂಡ ತಳ ಹಿಡಿಯಲ್ಲ. ನೀಟಾಗಿ ನಿಮಗೆ ನಾರ್ಮಲ್ ಉದ್ದಿನ ದೋಸೆ ಎಲ್ಲ ಹೇಗೆ ತಳ ಬಿಡುತ್ತಲ್ಲ ಅದೇ ಥರನೇ ಬಿಡುತ್ತೆ. ಸೊ ಅದನ್ನ ಉಲ್ಟಾ ಬೇಕಂದ್ರೆ ಬೇಯಿಸ್ಕೊಬೋದು, ಕ್ರಿಸ್ಪಿ ಬೇಕು ಅಂದರೆ ಒಂದು ಉಲ್ಟಾ ಬೇಯಿಸ್ಕೊಳ್ಳಿ. ಬೇಡದೇ ಇದ್ದರೆ ಹಾಗೆ ಕೂಡ ತಿನ್ಬೋದು. ತಿನ್ನೋದು ಕೂಡ ಸಿಕ್ಕಾಬಟ್ಟೆ ಸಾಫ್ಟಾಗಿರುತ್ತೆ. ಇದನ್ನ ನೀವು ಕೆಚಪ್ ಜೊತೆನಾದ್ರು ತಿನ್ಬೋದು, ಚಟ್ನಿಗಳ ಜೊತೆನಾದ್ರು ತಿನ್ಬೋದು. ಯಾವುದಕ್ಕಾದ್ರೂ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.